ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 321. ಇವತ್ತು ಸರ್ ಅಂತೇಳಿ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಇದೆಯಲ್ಲ, ಇದು ಭಾಳ ದೊಡ್ಡ ಒಂದು ಸುದ್ದಿಯಲ್ಲಿದೆ ಈಗ ಕರ್ನಾಟಕದಲ್ಲಿ. ನೀವು ಭಾರತ ಮಟ್ಟದ ಒಂದು ಇದುವರೆಗಿನ ಬೆಳವಣಿಗೆ ಅವಲೋಕಿಸಿದಾಗ ಸುಮಾರು 5.5 ಕೋಟಿ ಮತದಾರರನ್ನು ಮತಪಟ್ಟಿಯಿಂದ ಚುನಾವಣಾ ಆಯೋಗ ತೆಗೆದಿದೆ. ಅದರಲ್ಲಿ ಹೆಚ್ಚು ಇರೋದು SC STಗಳು ಮತ್ತು ಮುಸ್ಲಿಮ್ಸು. ಅಂದರೆ ಅರ್ಥ ಮಾಡ್ಕೋಬೇಕು, ಇದರ ಉದ್ದೇಶ ಅರ್ಥ ಆಗುತ್ತೆ. ಎರಡನೇದು ವಿಚಾರಪ್ಪ ಅಂತ ಹೇಳಿದರೆ, SC ST ಮತ್ತು ಅಲ್ಪಸಂಖ್ಯಾತ ಏನು ಬಡವರು ಇರ್ತಾರೆ, ಅನಕ್ಷರಸ್ಥರಿರ್ತಾರೆ, ಅವರು ಡಾಕ್ಯುಮೆಂಟನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭಾಳ ಜನರದ್ದು ಅವರ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ, ಅವರಿಗೆ ಯಾವಾಗ ಹುಟ್ಟಿದೆ ಇವೆಲ್ಲ ಡೀಟೇಲ್ ಗೊತ್ತಿರಲ್ಲ. ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಇಷ್ಟು ಕೋಟಿಗಟ್ಟಲೆ ಜನರನ್ನು ಮತದಾರರ ಒಂದು ಪಟ್ಟಿಯಿಂದ ತೆಗೆದಾಗ ಇದು ಮಾರಕ ಆಗ್ತದೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ನಂತರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಯ ಜೊತೆ ಪ್ರಜೆಗಳು ಯಾರು ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಬಂದಿರೋ ಹಾಗೆ ಕಾಣ್ತದೆ. ಆ ತೀರ್ಮಾನ ಮಾಡಬೇಕಾಗಿರೋರು ಪಾರ್ಲಿಮೆಂಟು, ಸಂಸತ್ತು. ಈ ದೃಷ್ಟಿಯಲ್ಲಿ ಈ ಎರ್ರಾಬೇರಿಯಾಗಿ ಚುನಾವಣಾ ಆಯೋಗ ಏನು ಕೆಲಸವನ್ನು ಮಾಡ್ತಾಯಿದೆ, ಇಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತದೆ. ಈಗ ಇಲ್ಲಿ ಸುಮಾರು ಎಚ್ಚರವಾಗಿ ಸರ್ಕಾರ ಇರ್ಬೋದು, ಜನರು ಇರ್ಬೋದು, ಅವರು ಮನೆಗೆ ಬಂದಾಗ ಏನು ಅವರು ಚುನಾವಣಾ ಆಯೋಗದ ಪ್ರತಿನಿಧಿಗಳು ಮನೆಗೆ ಬಂದಾಗ ನಮ್ಮ ಜನಗಳು ಅವರು ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡದೇ ಇದ್ದರೆ ಅವರು ಡಿಲೀಟ್ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇಲ್ಲೂ ಕೂಡ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವೋಟರ್ಸ್ಗಳೇ ಒಂದು ರೀತಿಯಲ್ಲಿ ಟಾರ್ಗೆಟ್ ಆಗ್ತಾರೆ. ಆ ದೃಷ್ಟಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಚುನಾವಣಾ ಆಯೋಗದ ಕ್ರಮದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟು ಕೂಡ ಸರಿಯಾಗಿರ್ತಕ್ಕಂಥ ಒಂದು ಆದೇಶವನ್ನು ಕೊಟ್ಟಿಲ್ಲ. ಬರೀ ಪೋಸ್ಟ್ಪೋನ್ಮೆಂಟು ಮತ್ತು ಮಾಡೋಣ ಅಂತಕ್ಕಂಥ ಧೋರಣೆ ಇದೆ. ಇವೆಲ್ಲವೂ ನೋಡಿದಾಗ ವಿಶೇಷವಾಗಿ ಬಡವರಿಗೆ, ಅನಕ್ಷರಸ್ಥರಿಗೆ ಮತ್ತು ಹಿಂದುಳಿದ ಮತ್ತು ದಲಿತ ಮುಸ್ಲಿಂ ವೋಟರ್ಸ್ಗಳಿಗೆ ಬಹಳ ತೊಂದರೆ ಆಗ್ತದೆ. ಇದಾದ ಮೇಲೆ ಅವರಿಗೆ ಬರ್ತಕ್ಕಂಥ ಎಲ್ಲ ಸ್ಕೀಮ್ಗಳು ಕೂಡ ಬಂದಾಗ್ತದೆ. ಅದರ ಜೊತೆ ಅವರು ಪ್ರಜೆನೇ ಇಲ್ಲ ಅಂಥೇಳಿ ಘೋಷಣೆ ಮಾಡಿದ ಮೇಲೆ ಅವ್ರನ್ನೆಲ್ಲ ಡಿಟೆನ್ಷನ್ ಮಾಡ್ತಕ್ಕಂಥ ಮತ್ತು ಗಡೀಪಾರು ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗ್ಬೋದು. ಆ ದೃಷ್ಟಿಯಲ್ಲಿ ನಮ್ಮ ಕನ್ನಡಿಗರು ವಿಶೇಷವಾಗಿ ಭಾಳ ಪ್ರೋಗ್ರೆಸಿವ್ ರಾಜ್ಯ ನಮ್ಮದು. ಭಾಳ ಎಚ್ಚರಿಕೆಯಿಂದ ಈ ಒಂದು ಏನು ಪರಿಷ್ಕರಣೆ ಭಾಳ ವಿಶೇಷವಾಗಿ, ಸಮಗ್ರವಾಗಿ ಮತ್ತು ತೀವ್ರವಾಗಿ ಪರಿಷ್ಕರಣೆ ಮಾಡತಕ್ಕಂಥ ಪ್ರಕ್ರಿಯೆ ಇದೆಲ್ಲ, ಇದನ್ನು ಭಾಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಗೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.